ಸರವಳೆ ಮಾತು ತಮ್ಮದವರೇ ಯಾವಾಗ ಪಾಲಂಚಲ ಕರೀತಿರೋ ನಿಮ್ಮ ಅಣ್ಣಗ ನೀವು ಇನಾಮ ಕೊಟ್ಟು ಉಳಿದಿದ್ದು ನೀವು ಪಾಲಂಚಿಗರಿ. ಆ ದೈವದ ಮಂದಿ ಹೇಳಿದ ಮಾತು ಕೇಳಿಕೊಂಡು ಆದ್ರೆ ಒಳ್ಳೆ ಮಾತಪ್ಪ, ಅಣ್ಣಗ ನಾವು ಇನಾಮ ಕೊಡ್ತೀವಿ. ತಾಯಿ ತಂದಿನ ಸಲಿವಿ ದಾನ ಕಾಲ ಮಾಡ್ಯಾರ, ಮಕ್ಕಳ ಹಾರ ಹುಟ್ಟುಗಳ ನಮಗ ಮಕ್ಕಳೆಲ್ಲ. ಅಣ್ಣ ಕುಂದ್ರೋ ಕುದಿರಿ ಅಣ್ಣಗ ಇನಾಮ ಕೊಟ್ಟಾರ, ಅಣ್ಣ ಇಡಂತ ಕಟ್ಟಿ ಅಣ್ಣಗ ಇನಾಮ ಕೊಟ್ಟಾರ, ಅಣ್ಣಗ ಇಡೋ ಕಚ್ಚಿ ಅಣ್ಣಗ ಇನಾಮ ಕೊಟ್ಟಾರ, ಬಾಳೆ ತೋಟ ಆದರೆ ಅಣ್ಣಗ ಇನಾಮ ಕೊಟ್ಟಾರ, ಬಾಳೆ ತೋಟ ಆದರೆ ಅಣ್ಣಗ ಕೊಟ್ಟಾರ, ಅಂದ್ರೆ ಕೊಬ್ಬಿನ ತೋಟವಾದರೆ ಅಣ್ಣಗ ಇನಾಮ ಕೊಟ್ಟಾರ, ಕೊಬ್ಬಿನ ತೋಟವಾದರೆ ಅಣ್ಣಗ ಕೊಟ್ಟಾರ, ಅಂದ್ರೆ ನಿಂಬೆ ತೋಟವಾದರೆ ಅಣ್ಣಗ ಇನಾಮ ಕೊಟ್ಟಾರ, ನಿಂಬೆ ತೋಟವಾದರೆ ಅಣ್ಣಗ ಕೊಟ್ಟಾರ, ಹನ್ನೆರಡು ಭಾಗ ಶಿವನೇ ಅಣ್ಣಗೆ ಇನಾಮ ಕೊಟ್ಟಾರ, ಅಣ್ಣಗ ಸೊಗರೆ ಅಣ್ಣಗ ಕೊಟ್ಟಾರ. ಒಂದು ಭಾಗ ಅಲ್ಲ, ಎರಡು ಭಾಗ ಅಲ್ಲ, ಅಣ್ಣ ಕುದಿರೋದು ಪಂಚಕಲ್ಯಾಣಿ ಕುದಿರು ಅಣ್ಣಗ ಇನಾಮ ಕೊಟ್ಟಾರ, ಗಾರಿ ಕತ್ತಿ ಕೊಟ್ಟಾರ. ಅಣ್ಣಗ ಇನಾಮ ಕೊಟ್ಟು ಕೊಬ್ಬಿನ ತೋಟ, ಬಾಳೆ ತೋಟ, ನಿಂಬೆ ತೋಟ ಎಲ್ಲ ತಂದಿ 3 ತೋಟಗಳು ಅಣ್ಣಗ ಇನಾಮ ಕೊಟ್ಟಾರ. ಹಿಂದಿಯ 12 ಕುದಿರು ಒಜ್ಜಿ ರೊಕ್ಕ ರೂಪಾಯಿ ಕೊಟ್ಟಾರ. 12 ತಂದಿ ನನ್ನಪ್ಪ ಆನೆ ಒಜ್ಜಿ ಬೆಳ್ಳಿ ಬಗ್ಗ ಹಾಲು ಕೊಟ್ಟಾರ. ಪಾಲು ಅಲ್ಲದ 12 ಪಾಲು ಅಣ್ಣಗ ಇನಾಮ ಕೊಟ್ಟರು. ಅಣ್ಣಗ ಇನಾಮ ಕೊಟ್ಟು ಉಳಿದಿದ್ದು ನನ್ನಪ್ಪ 3 ಪಾಲಿಟ್ಟು 3 ಭಾಗಿಟ್ರು. 3 ಭಾಗಿಟ್ಟುಗಳಿಗೆ ಆ ದೈವದ ಮಂದಿ ನೋಡಿ ಅಪ್ಪ 3 ಭಾಗ ಇಟ್ಟಿವಿ, 3 ಪಾಲು ಇಟ್ಟಿವಿ, ಮತ್ತೆ ನೀವು ತಮ್ಮದವ್ರು ಇದ್ರಿ, ಮುಂದೆ ನೀವು ಎತ್ತರ ತಂದ ಅಣ್ಣ ದೊಡ್ಡವಾನ, ಅಣ್ಣ ನೀನೇ ತಂದರೆ ಬೇಡ 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 ತಮ್ಮದವರೇ, ನಾ ಎಷ್ಟಾದರೂ ದೊಡ್ಡವನು, ನೀವು ತಮ್ಮದವರು ಎತ್ತಿದ ಮೇಲೆ ಬಿಟ್ಟಿದ ಪಾಲು ನಾ ತಗಂತೀನಿ. ಎತ್ತರ ಎತ್ತರ ತಮ್ಮ ಇಬ್ಬರು ಅಣ್ಣ ತಮ್ಮರು ದೊಡ್ಡವನಾರನ್ನ ಬಿಟ್ಟು ಪಾಲ ಬಿಟ್ಟಿದ ಪಾಲ ಶಿವನೇ ಮೂವರು ಭಾಗವಾದರೆ ಹಾಲಿನ ಹಾಜರ ಭಾಗ ಭಾಗವ್ರು ಹಂಚಿಕೊಂಡು 2 ಪಾಲವ್ರು ಹಂಚಿಕೊಂಡು ಅಣ್ಣ ತಮ್ಮರು ಇಬ್ಬರು ತಂದಿ ಮಂಡಿಗಳು ತಂದರ ಮಂಡಿಗಳ ಮೇಲೆ ತುಂಬಿಕೊಂಡು ನೀನು ಬಾಜಿ ಕೂಡ ಅದನ್ನ ಹರಿಕೊಂಡ್ಬಿಡ ಅಣ್ಣ ಪಾದಗ ನಮಸ್ಕಾರ ಮಾಡಿ ಹೋಗಿ ಬರ್ತೀವ. ನನ್ನ ತಂದು ಹಿಂದೆ ಕವರಿಸಿಕೋಡೆ ಬಿಟ್ಟು ಮೌರಿಸಿಕೋಡೆ ಬಿಟ್ಟು ಕಡೆಗ ಅವಗ ಬಂದರ ಕಡೆಗ ಅವ ಒಳಗನ ಗುರುಡಿಗೆ ನೋಡು ಗಂಡಿಗೆ ಹೋದರೆ ಶಿವನೇ ನಮೋ ನಮಸ್ಕಾರ ತಂದೆ ಹಾಗೂ ಏರಿಸಿದ್ವಿ ಭಾಮ ನಿಮಗೆ ನಮಸ್ಕಾರ. ಪಾಲಂಚಿಗಳು ಬಂದಿರೇನಪ್ಪ? ಪಾಲಂಚಿಗಳು ಬಂದಿವಿ. ಪಾಲಂಚಿಗಳು ಬಂದ್ರು ಪರವಾಗಿಲ್ಲ, ಎಲ್ಲ ಹಂಚಿಗಳು ಬಂದಿರಿ, ಎಲ್ಲ ಹಂಚಿಗಳು ಬಂದಿವಿ. ಇದ್ದಿದ್ದವಿಲ್ಲದ ಹಂಚಿಗಳು ಬಂದಿರಿ. ಏನಪ್ಪ ಹುಚ್ಚು ರಾಜ್ಯದವರು ನೀವು, ಬಹಳ ದೊಡ್ಡ ರಾಜ್ಯದವರು, ಭಾಳ ಹಂಚಿ ನೀವು ಏನು ಪಾಲಂಚಿಗಳು ಬಂದಿರಿ. ಉಳ್ಳಗಡ್ಡಿ ಹಂಗೆ ಉಳ್ಕೊಂಡದ, ಉಳ್ಳಗಡ್ಡಿ ಮ್ಯಾಲೆ ಒಟ್ಟು ಪಾಲಂಚಿಗಳು ಬಂದಿರಿ. ಅದೇನು ಸಿದ್ಧಿ ಬಾಬ ನಮ್ಗೆ ಗೊತ್ತಿಲ್ಲ. ಮನ್ಯಾಗ ನಾವೇ ಒಕ್ಕೊಂಡು ಇದ್ದಿದ್ದು ಇಲ್ಲದೆಲ್ಲ ತಂದು ಹೊರಗೆ ಹಾಕಿ ಪಾಲಂಚಿಗಳು ಬಂದಿವಿ. ಅದು ಇದ್ದಿದ್ದು ನಮ್ಗೆ ಗೊತ್ತಿಲ್ಲಲ್ಲ. ನಂದಿಯ ಮನ್ಯಾಗ ಇದ್ದಿದ್ದು ಏನಂದರೆ ನಂದಿ ಎಂಬಲ್ಗಡಿ, ಆ ಎಂಬಲ್ಗಡಿ ಪಾಲ ಹಂಚಿದರೆ ಅಣ್ಣ ತಮ್ಮರು ಭಾಗ ಹರ್ದಂಗ, ಅಣ್ಣ ತಮ್ಮರು ಪಾಲ ಹರ್ದಂಗ. ಇಲ್ಲಂದ್ರೆ ಎಂದ
ಜನರಿಗೆ ಅರಿಯೋದಿಲ್ಲ. ಬರೀ ಒಳ್ಳೆ ಮಾತು ಅದು ಹೆಣ್ಮಕ್ಳು ಮಾತು ಹೆಣ್ಮಕ್ಳು ಗೊತ್ತು, ನಮ್ಮ ಗಣಸರು ಗೊತ್ತಿಲ್ಲ. ನಾವು ಇದ್ದಿದ್ದು ಬೆಳ್ಳಿ ಬಂಗಾರ ಮುತ್ತು ರತ್ನ ಭೂಮಿ ಸೀಮೆ ಪಾಲಿಂಚಿಕೊಂಡು ನಾವು ಬಂದಿದ್ವಿ. ನೀವೇ ಹೋಗ್ರಿ ಬಾಮ ಅಲ್ಲ, ಬರೀ ಒಳ್ಳೆ ಮಾತು ನಾವೇ ಹೋಗ್ತೀವಿ, ಹೋಗ್ರಪ್ಪ ನೀವು ಅಂತಂದು ಆ ರಾಜ್ಯದವ್ರು ಊರಾಗ ಬಂದು ಯಾರ ಊರಾಗ ಅವ್ರು ಸೇರಿಕೊಂಡು ರಾಂಬಾಯಿ ಶ್ಯಾಂಬಾಯಿ ಎಂಬುದವರು ತಲಾಗೊಂದು ತೆಂಬಿ ಕೈಯಾಗಿಡ ಕಂಡು ಗಡೆಗಾಮ ಬಿಟ್ಟು ಪೊಲೀಸ್ ಕೋಟಿಗೆ ಬಂದಾಗ ಅಕ್ಕನ ಮನೆಗೆ ಹೋದರೆ ನಿಮ್ಮೆಲ್ಲಿ ತಾಯಿ ಇಬ್ಬರು ಗಂಡ ಹಿಡ್ತೀವಿ ನೀವು ಕೂಡಿಕೊಂಡು ತಾ ಮೈದುಂದವ್ರು ಬೆದರಿಸಿ ತಮ್ಮದವ್ರನ್ನ ಬೆದರಿಸಿ ಹಿಂಗೆ ಒಳಗಡೆ ಹಿಂಗೆ ಉಳಿಸಿಕೊಂಡು ಅದ್ರ ಮೇಲೆ ಒಟ್ಟು ಹಾಲಂಚಿ ಕೊಟ್ರಿ ನೀವು. ಅದೇನು ಸಿದ್ದಮ್ಮ ನಮ್ಗೆ ಗೊತ್ತಿಲ್ಲ. ಅಮ್ಮ ನಾದಿಂದವ್ರಿಗೆ ನೀವು ಹೊಂಟು ಬಂದ್ರಿ ಎಲ್ಲ ಮನ್ಯಾಗ ಒಕ್ಕಂಡು ಅವರೇ ಹೊರಗೆ ಆಯ್ಕೊಂಡು ಹಾಲಂಚಿಕೊಂಡು ಹೋಗ್ಯಾರ. ನನಗೆ ಗೊತ್ತಿಲ್ಲ ತಾಯ, ನಿನಗೆ ಗೊತ್ತಿಲ್ಲ, ಅಕ್ಕನಿಗೆ ಗೊತ್ತಿಲ್ಲ. ಮನೆಯಾಗಿದ್ದಿದ್ದು ಏನಂದರೆ ಎಂಬಲ್ಗಡಿ, ಆ ಎಂಬಲ್ಗಡಿಗೆ ತಂದು ಪಾಲು ಹಂಚಿದರೆ ಅಣ್ಣ ತಮ್ಮರು ಭಾಗ ಅರ್ಧಂಗ, ಅಣ್ಣ ತಮ್ಮರು ಪಾಲು ಇದಾರ. ಸರಿ ಒಳ್ಳೆ ಮಾತು, ನಿಮ್ಮ ಅಕ್ಕ ಗೊತ್ತು ನಿಮಗೆ ಗೊತ್ತು. ಮನ್ಯಾಗ ಮನೆಗೆ ಬಂತು ಬಂದು ಒಳಗ ಮನ್ಯಾಗ ಒಕ್ಕಂಡು ನಡ ಮನ್ಯಾಗ ಇದ್ದಂತ ಮೂಲಿ ಮನ್ಯಾಗ ಇದ್ದಿದ್ದು ಎಂಬಲ್ಗಡಿಗೆ ಇಬ್ಬರು ಹೆಣ್ಣವು ಆ ಎಂಬಲ್ಗಡಿಗೆ ತಗೊಂಡು ಹೊರಗೆ ಹೊರಗೆ ತಂದಿ ರೋಡಿನಾಗ ನಡುಮನ್ಯಾಗ ಕುಂತುಕೊಂಡು ಅವರಿಬ್ಬರು ಆ ಮನೆ ಒಳಗ ಮೂರು ತೆಂಬಿ ಎಂಬಲು ತುಂಬಿಕೊಂಡು ನಟ್ಟ ನಡುಮನ್ಯಾಗ ಎಂಬಲು ತುಂಬಿಕೊಂಡು ಆ ಗಡಿಗೆ ತಂದಿ ಕಲ್ಲ ತಗೊಂಡು ಗಡಿಗೆ ಹೊಡೆದು ಮೂರು ಬೋಗಿ ತಗೊಂಡು ಅಕ್ಕ ಇಲ್ಲಿಗೆ ಅಣ್ಣ ತಮ್ಮರು ಭಾಗ ಹರಿತು, ಇಲ್ಲಿಗೆ ಪಾಲ್ಕಾರ ಭಾಗ ಹರಿತು, ಅಣ್ಣ ತಮ್ಮರೇನು ಹೊಡೆದಿಲ್ಲ ಅಂತ ಅವಾಗ ಅಕ್ಕನ ಪಾಲಕ್ಕ ಕೊಟ್ಟು ಇಬ್ಬರು ನೆಗೆಣ್ಣವರು ಎರಡು ತೆಂಬಿಗೆ ತಾಯಿ ತೆಂಬು ಎಂಬಲು ತುಂಬಿಕೊಂಡು ಎರಡು ಬೋಗಿ ಕೈಯಾಗ ಇಬ್ಬರು ನೆಗೆಣ್ಣವರು ಪಾಲಿಗೆ ನಮಸ್ಕಾರ ಮಾಡಿ ಅವಳಿಸಿ ಕೋಟೆ ಬಿಟ್ಟು ಕಡೆಗೆ ಆಮಕ ಕೆಲಸ ಮಾಡಿ ಹಾಲಂಚಿಗಣ್ಣು ನಡ್ರಿ ಮನೆಗೆ ಯಾರು ಮನೆಗೆ ಅವ್ರು ಹೊಂಟೋದು ಬಡೆಗಾಮಕ ಇಬ್ಬರು ತಮ್ಮದವರು ಸೇರಿಕೊಂಡ್ರು. ಅವ್ರ ಕತೆ ಒಕ್ಕಡಿರಲಿ ದೊಡ್ಡ ಆತ ನಾರಂದ್ರ ಅವು ಪಾಲಂಚಿಕೊಂಡು ಹೋದ ಮ್ಯಾಲೆ ನಡಮನ್ಯಾಗ ಕುಂತು ನಂಬರ್ಗಡಿಗೆ ಹೊಡೆದು ಮೂರು ಬೋಕಿ ಮಾಡಿ ಚೆಂಬಿಗೆ ತುಂಬಿಕೊಂಡು ಹಂಚಿಕೊಂಡು ಹೋದರು. ಇಬ್ಬರಿಗೆ ತಂದೆ ಆ ಗೊಡ್ಡ ಸುಳೆ ಮಕ್ಕಳು ಗಂಜಿ ಸುಳೆ ಮಕ್ಕಳಿಗೆ ಅದೇ ಅಣ್ಣ ತಮ್ಮರು ಭಾಗಂಬೋದು ಅವ್ರಿಗೆ ಹಾಗೆ ಬಂತು. ದೊಡ್ಡವ ನಾರಂದ್ರ ಭಾಗಂಬೋದ ಹಾಗೆ ಬರಲಿಲ್ಲ ಆ ತಂದಿಗೆ ಹಾಗೆ ಬರಲಿಲ್ಲ. ಆ ಭಾಗ ಹಂಚಿಕೊಂಡು 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳು ಒತ್ತಾದ ಮೇಲೆ ಆ 3 ತಿಂಗಳ ಹೊತ್ತಿಗೆ ತಂದೆ ಹಾಗೆ ಬರಲಿಲ್ಲ. ನನ್ನ ತಂದೆ ಬಡದಯ್ಯ ಸಣ್ಣ ಹಾಕಿ ಮಗಳು
ನನ್ನಮ್ಮ ಲಿಂಗಮ್ಮ. ಆ ಲಿಂಗಮ್ಮ ಮಗಳಂಬೋದು ಸಣ್ಣಗ ನನ್ನ ತಾಯಿ ವರ್ಷ ಏರಿಗಳು. ಆ ಮಗಳು ವರ್ಷ ಏರಿಗಳಿಗೆ ಸುತ್ತ 4 ದೇಶದೊಳಗ, ಸುತ್ತ 4 ರಾಜ್ಯದೊಳಗ ಒಳ್ಳೆ 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 ಔಷಧ ಹಾಕುವರು ಕರ್ಕೊಂಡು ಬಂದು ಆ ಮಗಳಿಗೆ ಔಷಧ ಹಾಕ್ತಾನೆ. ಮಗಳಿಗೆ ಚಲವತ್ತಿ ನಾವು ನೋಡ್ತಾನೆ. ನೋಡಿದಂಗ ಆ ಶಿವನೇ ಮತ್ತೆ ತಿರುಗಲಿಲ್ಲ. 8 ದಿನ ಒತ್ತಾಯಿತು. 8 ದಿನ ಒತ್ತಾದಗಳಿಗೆ ಆ ಮಗಳಿಗೆ ಹಾಕಿದಂಗ ಹೆಚ್ಚಿಗೆ ಆಗುತ್ತದೆ, ಕಡಿಮೆ ಆಗಬಲ್ಲದು. ನೋಡಿದೇನಂತ ಶಬ್ದ ನುಡಿತದ. ಅಡದಂತ ತಂದಿ ಬಡದಂತ ತಂದಿ ನನಗ ನಮಸ್ಕಾರ ಮಾಡ್ತೀನಿ. ನೀ ಯಾಕ ರೊಕ್ಕ ಖರ್ಚು ಮಾಡಿ ಅಷ್ಟು ಬರೀ ನನಗ ತೋರಿಸ್ತೀನಿ. ಬ್ಯಾಡ ಬ್ಯಾಡ ತಂದಿ, ಆಯ್ತು ನನ್ನ ಜನ್ಮ ಹೋಗುತ್ತಂತ ತಾಯಿ ತಂದಿ ಬಗಲಾಗ ಕುಂತಾರ. ಮೂವರು ತಮ್ಮದವ್ರು ಕುಂತಾರ. ದೊಡ್ಡವನು 7 ವರ್ಷದವನು ಸೋಮಗಾವು, ನಡುವಿರವನು ಸುಮಂಜ ರಾಜ. ತಂದೆ 4 ವರ್ಷದವನು, 3 ವರ್ಷದವನು ಪೀರೋಜಿ ರಾಜ. 3 ತಮ್ಮದವರು. ಆ ತಮ್ಮದವರು ಬಗಲಾಗ ನಿಂತಾರ. ಆ ತಾಯಿ ಬಗಲಾಗ ಹೊತ್ತು ಕುಂತಾರ. ತಾಯಿನ ತುಡಿ ಮ್ಯಾಲೆ ಮಗಳು ತಲೆ ಇಟ್ಟು ಅಡದಂತ ತಂದಿ ಅಡದಂತ ತಾಯಿ ತಮ್ಮದವರು ಚಲೋ ನೋಡಿಕೊಂಡು ತಮ್ಮದವರು ದೊಡ್ಡವರು ಮಾಡಿ ಮಗನ ಮುಹೂರ್ತ ಮಾಡಿ ಚಲೋ ಕಾಲ ಮಾಡಿಕೊಂಡು ಈ ಲೋಕ ಪ್ರಪಂಚದಾಗ ನೀವು ಇರಂತಂದು ತಾಯಿ ತಂದೆಗೆ ಬುದ್ಧಿ ಹೇಳಿ ಅವರು ಮಾರಿ ನೋಡಿ ಕರಗರ ಜನ್ಮ ಕೊಟ್ಟಾರ. ನೀರು ತೆಗಿತಾರ. ಆಯ್ತು ಮಗಳೇ ನಮ್ಮನ್ನ ಕೈ ಬಿಟ್ಟು ನೀವು ಹೊಂಟು ಹೋದೆ ಅಂತ ಗೋಟ ಕಣ್ಣೀರು ತೆಗೆದು 3 ತಮ್ಮ ಆದವರು ಅಕ್ಕನ ಮ್ಯಾಲೆ ಬಿದ್ದರ.
ಅಕ್ಕನ ಮೇಲೆ ಬಿದ್ದುಗಳು ದುಃಖ ಮಾಡಿ ತಾಯಿ ತಂದೆ ದುಃಖ ಮಾಡಿ ಅವಾಗ ತಮ್ಮದವರಿಗೆ ಸುದ್ದಿ ಕಳಿಸಿದರೆ ತಮ್ಮದವರು ಏನಂತಾರ, ಏನಪ್ಪ ಅಣ್ಣಯ್ಯ ಇಂಥ ಸಾವಿಗೆ ನಾವು ಬರೋದಿಲ್ಲ, ರಕ್ತ ಕುಳಿಗೆ ಬರೋದಿಲ್ಲ, ತುಪ್ಪದಣ್ಣಗ ನಾವು ಬರ್ತೀವಿ. ಹಿಂದೆ ಅಂತ ಕಣ್ಣಿನ ಸುಳೆ ಮಕ್ಕಳು ನೀವು, ಅಂತ ಕರಗದ ಸುಳೆ ಮಕ್ಕಳು ನೀವು, ಗೊಡ್ಡವರು ಬಂಜವರ ತೆದಕಂತಾರ. ಇದಕ್ಕೆ ಅನೇಕ ನಿಮಗೆ ಹೊಟ್ಟಿ ಒಳಗ ಮಕ್ಕಳಿಲ್ಲ, ಹೊಟ್ಟಿ ಒಳಗ ಸಂತಾನವಿಲ್ಲ, ಬಹಳ ಬಂಜಿ ಸುಳೆ ಮಕ್ಕಳು. ಅವಾಗ ತಂದಿ ಗುಂತುಕೊಂಡು ದೊಡ್ಡವ ನಾರಂದ್ರಾವ್ ಗಳು ಮತ್ತು ಗೋಟ ಕಣ್ಣೀರ್ತಾರೆ. ತಾಯಿ ತಂದೆ ಸತ್ರ ಬರ್ಲಿಲ್ಲ, ಮಗಳು ಸತ್ರ ಬರ್ಲಿಲ್ಲ, ಅಂತ ಕಠಿಣ ಸುಳೆ ಮಕ್ಕಳು ಇರಬಾರ್ದು. ಅವಾಗ ನನ್ನ ಪರೈತರ ಬಿಡ ಕಂಡು ಜಳಕ ಮಾಡಿಸಿ ಇವಾಳ ಕಡಿಸಿ ಇವಾಳ ಒಳಗು ಕೂಡಿಸಿಕೊಂಡು ದೇಹ ಸೋಬನಾಲ ಬಾಯಿ ತೋಟಗ ಬಂದು ಗೋರಿ ಒಳಗು ಗೋರಿ ಒಳಗ ಕೂಡಿಸಿ ಉಣ್ಣದ ನೀರು ಚೆಲ್ಲಿ ಗೋರಿ ಸುತ್ತವ್ರು ತಿರುಗಿ ಗೋರಿಗೆ ಶರಣ ಮಾಡಿ ಬಾಯಿ ಒಳಗ ಬಂದು ಜಳಕ ಮಾಡಿಕೊಂಡು ನಟ್ಟಿಗೆ ಮನೆಗೆ ಬಂದು ಮಗಳು ಸತ್ತಳಂತಂದು 3 ಮಕ್ಕಳ ಮುಂದೆ ಇಟ್ಕೊಂಡು ಅಂತ ದುಃಖ ಮಾಡಿಕೊಂಡು ಸಣ್ಣ ಹಾಕಿ ಮಗಳ ತೀರಿ ಕಂಡಂತ ದುಃಖ ಮಾಡಿಕೊಂತ ಕುಂತು ತಂದೆ ಸಂಗಿ ಶೆಟ್ಟಿ ಸಾವುಕಾರಿ ನೋಡಿ ಏನಂತಾನ, ಯಪ್ಪ ನೀವು ದುಃಖ ಮಾಡಿದ್ರೆ ಬರೋದಿಲ್ಲ, ಚಿಂತೆ ಮಾಡಿದ್ರೆ ಬರೋದಿಲ್ಲ, ದುಃಖ ಮಾಡು ಬೇಡ, ಚಿಂತೆ ಮಾಡು ಬೇಡ, ನೀ ದುಃಖ ಮಾಡಿದ್ರೆ ಮಗಳು ಸಿಗುತ್ತಾಳ, ಸಿಗದಿಲ್ಲ ತಂದಿ. ಮನೆಗೆ ದೊಡ್ಡ ಗುಮಸ್ತು ಮನೆ ಕೀಲಿಕೈ ಅವನಿಗೆ ಕೊಟ್ಟಾರ. ಆ ಸಂಗಿ ಶೆಟ್ಟಿ ಬಂದು ನೋಡಿ ಅವ್ರಿಗೆ ಸಮಾಧಾನ ಮಾಡಿ 6 ಸಕ್ಕರೆ ತಂದು 6 ಸಕ್ಕರೆ ಕುಡಿದ್ರು. ಆ ಮಗಳು ಸತ್ತು 1 ದಿನ ಆಯ್ತು, 2 ದಿನ ಆಯ್ತು, 8 ದಿನ ಹೊತ್ತಾಯ್ತು. 8 ದಿನ ಹೊತ್ತಾದ್ಗಳಿಗೆ ನನ್ನಮ್ಮ ದಾರಕಾಯಿ ತಾಯಿ ಅವರ ಸಾವಿರ ಯಾರು ಸಲೋಬೇಕು, ಸಣ್ಣವರು ಮಕ್ಕಳು ಯಾರು ಜಪಾನ ಮಾಡಬೇಕು. ಸುತ್ತನ ಕಳ್ಳಿ ಒಳಗ ಆ ವೈದ್ಯರ ತಂದೆ ಕೈಕೊಂಡು ಕರ್ಕೊಂಡು ಬಂದು ಚಲ ಔಷಧಿ ಹಾಕೋರು. ತಂದೆ ಒಳ್ಳೆಯವರು ಬಂದು ಕುಂತು ನಾಡಿಡಿದು ನೋಡಿದ್ರೆ ಆಯಮ್ಮಗ ಔಷಧಿ ಹಾಕಿದಂಗ ಮತ್ತಿಟ್ಟು ಹೆಚ್ಚಿಗೆ ಆಗ್ತದ, ಆಯಮ್ಮಗ ಮಂತ್ರಿಸಿದಂಗ ಮತ್ತಿಟ್ಟು ಹೆಚ್ಚಿಗೆ ಆಗ್ತದ, ಕಡಿಮೆ ಆಗವಲ್ಲದು. ತಾಯಿ ದಾರಕಾಯಿ ತಾಯಿ ಮಕ್ಕಂಡ ವಾರ ತೆರಗಲಿಲ್ಲ, ಮಕ್ಕಂಡ ದಿನ ತೆರಗಲಿಲ್ಲ. ನನ್ನಮ್ಮ ದಾರಕಾಯಿ ತಾಯಿ ಶನಿ ಬಿದ್ದಳು, ಜೀವನೋಗ ಹೋಗಲಾಕ, ನನ್ನಮ್ಮ ಪ್ರಾಣ ಹೋಗಲಾಕ ಶನಿ ಬಂತು. ಆ ಬಗಲಾಗ ರಾಜ ಕುಂತಕಂಡನ, ಈ ಕಡೆ ಸಾವುಕಾರ ಶೇಟಿ ಎಲ್ಲ ಕುಂತಕಂಡರೆ ಆ ಚೆಟ್ಟಿ ನೋಡಿದ, ರಾಜ ನೋಡಿದ. ಆಯ್ತಪ್ಪ ನನ್ನೇನು ನೋಡ್ತೀರಿ, ನನ್ನ ಜನ್ಮ ಹೋಗುತ್ತದ, ಪ್ರಾಣ ಹೋಗುತ್ತದ. ನೀವು 3 ಮಕ್ಕಳು ರಾಜನ ಕೈಯಾಗಿಟ್ಟು ಪ್ರಾಣ ಕೊಡುತ್ತೀನಿ, ಜನ್ಮ ಕೊಡುತ್ತೀನಿ. ಎಷ್ಟು ರೊಕ್ಕ ನೀ ಖರ್ಚು ಮಾಡಿ ನನಗೆ ಔಷಧಿ ಹಾಕಿದರೆ ಪ್ರಾಣ ಉಳಿದಿಲ್ಲ, ಜನ್ಮ ಉಳಿದಿಲ್ಲ. ನಾವೆಂದಿಗಾದ್ರೂ ಒಂದಿನ ಸಾಯುವಳೆ, ನನ್ನ ಜನ್ಮ ಹೋಗುತ್ತದಂತ. ಅವಾಗ ರಾಜ ಬಗಲಾಗ ಕುಂತ ರಾಜನ ತುಡಿ ಮ್ಯಾಲೆ ಇಟ್ಟು ಯಾವ ಪ್ರಾಣನಾದ ತುಡಿ ಮ್ಯಾಲೆ ನೆರಳು ಭುಜಮನ ಭೀಮ ಪ್ರಾಣ ಕಾಂತ ನನಗೆ ನಮಸ್ಕಾರ ಮಾಡುತ್ತೇನೆ. ಮಕ್ಕಳ ಮ್ಯಾಲೆ ಬಾಕಿನ ಲಗ್ನ ಮಾಡಿಕೆ ಬೇಡ, ಅಡಿ ಮಾಡಿಕೆ ಬೇಡ. ಈ ಮಕ್ಕಳಿಗೆ ಯಾರು ನೋಡ್ತಾರ, ಒಂದಂತ ಹೆಣ್ಮಕ್ಳು ಯಾರು ನೋಡೋದಿಲ್ಲ. ನೀನೇ ಜೋಪಾನ ಮಾಡಿ, ನೀನೇ ದೊಡ್ಡವರ ಮಾಡಿ, ಲಗ್ನ ಮುಹೂರ್ತ ಮಾಡಿ ಮಕ್ಕಳ ಸಲುವಾಗಬೇಕು.
ಬಿಟ್ಟು ಗೊಳ ಅಂತ ಗೋಡ ಕಣ್ಣೀರಿ ತೆಗಿತಾರ. ಇಬ್ಬರು ಅವರು ದೊಡ್ಡವರು ಸೋಮರವರು ರವಿಯೋ ಸೋಮಂಜರಾಯ ದುಃಖ ಮಾಡುತ್ತಿದ್ದಾರೆ. ಸಣ್ಣವ ಪೀರೋಜರಾಯ 3 ವರ್ಷದ ಮಗ ಹಡದಂತ ತಾಯಿ ಪಡದಂತ ತಾಯಿ ನನ್ನ ಕಾಲಿ ಬೀಳ್ತೀನಿ. ನನಗೆ ಯಾರು ಸಲುವು ಬೇಕು, ನನಗೆ ಯಾರು ಜೋಪಾನ ಮಾಡಬೇಕು.